ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಗತಗತಿಚಾರಣಂ ಭವಿಷ್ಯಂತಂ ಜ್ಯೋತಿರ್ವಿದ್ಯಾನಂ ಸಮಸ್ತಪುರಹಿತಾನಾಂ ಲಿಖ್ಯತೆ ಶಾಸ್ತ್ರಪುರಾಣಾಂ. ಅಧ್ಯಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಜಾಂ ಚಕ್ಷುರಂ ಮೇಲಿಥಂ ಮೇನ ತಸ್ಮೈ ಶ್ರೀ ಗುರವೇ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ಜ್ಯೋತಿಷಿಗಳು, ಪುರೋಹಿತರು ಹಾಗೂ ಕವಡೆ ಶಾಸ್ತ್ರ ತಜ್ಞರು ಆಗಿರತಕ್ಕಂಥ ಶರಣ್ ಶಾಸ್ತ್ರಿ ಮಾಡತಕ್ಕಂಥ ಹೃದಯಪೂರ್ವಕ ನಮಸ್ಕಾರಗಳು. ಆತ್ಮೀಯ ವೀಕ್ಷಕ ಬಂಧುಗಳೇ, ತಾವೆಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಸರ್ವ ಜನರ ಹಿತವನ್ನು ಬಯಸ್ತಕ್ಕಂಥದ್ದು, ಸರ್ವ ರಾಷ್ಟ್ರದ ಹಿತವನ್ನು ಬಯಸ್ತಕ್ಕಂಥದ್ದು ಜ್ಯೋತಿಷ್ಯ. ಒಂದು ಪುರದ ಹಿತವನ್ನು, ಪುರ ಅಂತಕ್ಕಂಥದ್ದು ಊರು, ಗ್ರಾಮ ಹೇಳಿ ಕರಿತೀವಿ. ಅಲ್ಲಿ ವಾಸಿಸ್ತಿರ್ತಕ್ಕಂಥ ಎಲ್ಲ ಪ್ರಜೆಗಳ ಸುಭಿಕ್ಷೆಯನ್ನು, ಕ್ಷೇಮವನ್ನು, ಅವರ ಒಂದು ಆರೋಗ್ಯ, ಅವರ ಜೀವನ, ಅವರ ಒಂದು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು, ಈ ಎಲ್ಲ ವಿಚಾರದಲ್ಲೂ ಸಹಿತ ಗ್ರಹಗಳ ಒಂದು ದೃಷ್ಟಿ ಅಂತಕ್ಕಂಥದ್ದು ಇರುತ್ತೆ. ಆ ಗ್ರಹಗಳ ಒಂದು ನಡವಳಿಕೆ, ಆಚಾರವನ್ನು ನಾವು ಗ್ರಹಚಾರ ಅಂತ ಕರಿತೀವಿ. ಆ ರೀತಿಯಾಗಿ ಗ್ರಹಗಳ ದೃಷ್ಟಿ ಜನರ ಮೇಲೆ ಬಿದ್ದಾಗ ನಾನಾ ರೀತಿಯಾದಂತಹ ಕಷ್ಟಗಳಿಗೆ ಅವ್ರು ಏನು ಮಾಡ್ತಾರೆ ಕೇಳಿದ್ರೆ ಒಳಗಾಗ್ತಾರೆ. ಅಂತಹ ಕಷ್ಟಗಳು ಬಂದಾಗ ಮನುಷ್ಯನಿಗೆ ನೆನಪಾಗ್ತಕ್ಕಂಥದ್ದೇ ಜ್ಯೋತಿಷ್ಯ. ಜ್ಯೋತಿ ಅಂತಕ್ಕಂಥದ್ದು ಬೆಳಕು. ಅಜ್ಞಾನದಲ್ಲಿದ್ದಾಗ, ತೊಂದರೆಯಲ್ಲಿದ್ದಾಗ, ಸಮಸ್ಯೆಗಳಿಂದ ಬಳಲ್ತಾ ಇದ್ದಾಗ ನಮ್ಮೆಲ್ಲರಿಗೂ ಕೂಡ ನೆನಪಾಗ್ತಕ್ಕಂಥದ್ದೇ ಜ್ಯೋತಿಷ್ಯ. ಅಂತಹ ಜ್ಯೋತಿಷ್ಯ ಶಾಸ್ತ್ರವನ್ನು ನಾವೆಲ್ಲರೂ ಕೂಡ ಇಂದಿಗೂ ನಂಬಿಕೆಯಿಂದ, ಯಾಕಂದರೆ ಜ್ಯೋತಿಷ್ಯ ಅಂತಕ್ಕಂಥದ್ದು ಮನುಷ್ಯ ಹುಟ್ಟಾಕಿರ್ತಕ್ಕಂಥದ್ದಲ್ಲ, ಭಗವಂತನ ಒಂದು ಕೃಪೆ ಅಂತ ಹೇಳ್ಬೋದು. ಜ್ಯೋತಿ ಜ್ಞಾನ ಹೇಳ್ತೀವಿ. ಆ ಒಂದು ಜ್ಞಾನವನ್ನು ನಾವು ತಿಳ್ಕೊಳ್ತಕ್ಕಂಥದ್ದು ಮತ್ತು ಅದಕ್ಕೇನು ಪರಿಹಾರವನ್ನು ಮಾಡಿಕೊಂಡು ಯಾವ ರೀತಿಯಾಗಿ ಜೀವನವನ್ನು ಮಾಡಬೇಕು ಅಂತಕ್ಕಂಥದ್ದು ಈ ಒಂದು ಜ್ಯೋತಿಷ್ಯ. 2026 ಈ ಒಂದು ವರ್ಷ 12 ರಾಶಿಗಳಿಗೆ, ಆ ಒಂದು ರಾಶಿಯನ್ನು ಹೊಂದಿರತಕ್ಕಂಥ ಎಲ್ಲ ಮನುಷ್ಯ ಜೀವಿಗಳಿಗೆ ಏನು ಕೇಳಿದ್ರೆ ನಾನಾ ರೀತಿಯಾದಂತಹ ಫಲಗಳನ್ನು ನೀಡತಕ್ಕಂಥದ್ದು. ಆ 12 ರಾಶಿಗಳಲ್ಲಿ ಇವತ್ತು ನಾವು ಮೇಷರಾಶಿ, ಈ ಒಂದು ಮೇಷರಾಶಿ ಕುರಿತಾಗಿ ಜನವರಿ ತಿಂಗಳು ಹಾಗೂ ಫೆಬ್ರವರಿ ತಿಂಗಳು, ಈ 2 ತಿಂಗಳಲ್ಲಿ ಯಾವ ರೀತಿಯಾದಂಥ ಫಲಗಳನ್ನು ಈ ರಾಶಿಯವರಿಗೆ ಪ್ರಾಪ್ತವಾಗುತ್ತೆ ಅಂತಕ್ಕಂಥ ವಿಚಾರವನ್ನು ಇವತ್ತು ತಿಳ್ಕೊಳ್ಳೋಣ. ಮೇಷರಾಶಿ 12 ರಾಶಿಗಳಲ್ಲೇ ಪ್ರಥಮ ರಾಶಿ ಹೇಳಿ ಕರಿತೀವಿ. ಈ ಒಂದು ರಾಶಿಗೆ ಅಂಗಾರಕ ಅಂದರೆ ಕುಜದೇವ ಬಂದ್ಬಿಟ್ಟು ಅಧಿಪತಿ. 2026 ಜನವರಿ ಹಾಗೂ ಫೆಬ್ರವರಿ ತಿಂಗಳಲ್ಲಿ ಈ ಒಂದು ರಾಶಿಗಳಿಗೆ, ಈ ಒಂದು ರಾಶಿಯವರಿಗೆ ಸಿಗ್ಬೋದಂಥ ಫಲಗಳನ್ನು ನೋಡ್ತಾ ಹೋದಾಗ ನಿಮಗೆ ಪ್ರಾರಂಭದಲ್ಲೇ ಕೆಲವೊಂದಿಷ್ಟು ಶೋಫಲಗಳು ಪ್ರಾಪ್ತವಾದರೂ ಸಹಿತ ಕೆಲವೊಂದಿಷ್ಟು ಸಂಕಷ್ಟಗಳು ಒದಗಿ ಬರತಕ್ಕಂಥದ್ದು ಇರುತ್ತೆ. ಮಾಡ್ತಕ್ಕಂಥ ವೃತ್ತಿಯಲ್ಲಿ ಸ್ಥಾನ ಭ್ರಷ್ಟರಾಗ್ತಕ್ಕಂಥದ್ದು, ಅಂದರೆ ಒಳ್ಳೆಯ ಉನ್ನತವಾಗಿರ್ತಕ್ಕಂಥ ಪದವಿಯನ್ನು ಯಾರು ಹೊಂದಿರ್ತಾರೋ ಆ ಪದವಿಯನ್ನು ಕಳೆದುಕೊಳ್ತಕ್ಕಂಥ ಪರಿಸ್ಥಿತಿ ಬಂದು ಹೋಗ್ತಕ್ಕಂಥದ್ದು. ಜೊತೆಗೆ ಏನು ಕೇಳಿದ್ರೆ ಗುರು ಹಿರಿಯರಲ್ಲಿ ಶತ್ರುತ್ವವನ್ನು ಬೆಳೆಸ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅಂದರೆ ಯಾರು ನಿಮಗೆ ಗೌರವವನ್ನು ಅಥವಾ ಏನು ಕೇಳಿದ್ರೆ ನಿಮಗೆ ಒಂದು ಜೀವನವನ್ನು ಮಾಡಲಿಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿರ್ತಾರೋ ಅವ್ರ ಮೇಲೆ ನಾವು ಶತ್ರುತ್ವವನ್ನು ಬೆಳೆಸ್ಕೊಳ್ತಕ್ಕಂಥ ಸಾಧ್ಯತೆ ಕಂಡು ಬರ್ತಕ್ಕಂಥದ್ದು ಇರತಕ್ಕಂಥ ಒಂದು ಸ್ಥಾನ ಏನು ಮಾಡ್ತಾ ಇರ್ತೀರಿ ಕೆಲಸ, ಅದರಲ್ಲಿ ಏನು ಕೇಳಿದ್ರೆ ತೊಂದರೆ ಆಗ್ತಕ್ಕಂಥದ್ದು, ಸ್ಥಳಾಂತರ ಅಂತ ಹೇಳ್ತಾರೆ, ಸ್ಥಳ ಬದಲಾವಣೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ವಿಪರೀತವಾಗಿರ್ತಕ್ಕಂಥ ಪ್ರಯಾಣವೂ ಕೂಡ ಈ ತಿಂಗಳುಗಳಲ್ಲಿ ನಿಮಗೆ ಬರ್ತಕ್ಕಂಥದ್ದು. ಈ ವಿಪರೀತವಾಗಿರ್ತಕ್ಕಂಥ ಸ್ಥಾನಪಲಟ ಹಾಗೂ ಪ್ರಯಾಣದಿಂದಾಗಿ ತಮ್ಮ ಒಂದು ಶರೀರ ಬಾಧೆಗೆ ಒಳಗಾಗಿ ಅತ್ಯಂತ ನಿಶಕ್ತರಾಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಜೊತೆಗೆ ಏನು ಕೇಳಿದ್ರೆ ಸ್ವಲ್ಪ ಶತ್ರುತ್ವ ಕೂಡ ತುಂಬಾಗಿ ಈ ಒಂದು ತಿಂಗಳಲ್ಲಿ ನಿಮಗೆ ಕಾಡ್ತಕ್ಕಂಥದ್ದು. ಮಾಡ್ತಕ್ಕಂಥ ಕೆಲಸದಲ್ಲಿ ಯಾವುದೇ ರೀತಿ ಆಸಕ್ತಿ ಇಲ್ಲದೇನೆ ನಿರಾಸಕ್ತರಾಗಿ ಒದ್ದಾಡ್ತಕ್ಕಂಥ ಪರಿಸ್ಥಿತಿ ಇರುತ್ತೆ.
ಜೊತೆಗೆ ಏನು ಕೇಳಿದ್ರೆ ಮಕ್ಕಳಿಗೆ, ಈ ಮಕ್ಕಳು ಏನಿರ್ತಾರೆ ಓದ್ತಕ್ಕಂಥ ಮಕ್ಕಳಿಗೆ ಈ ತಿಂಗಳು ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಜ್ಞಾನ ವೃದ್ಧಿ ಆಗ್ತಕ್ಕಂಥದ್ದು. ಓದಲಿಕ್ಕೆ ಯಾರು ಇಷ್ಟು ವರ್ಷಗಳ ಕಾಲ ಏನು ಕೇಳಿದ್ರೆ ಓದ್ಲಿಕ್ಕೆ ಸ್ವಲ್ಪ ಮನಸ್ಸು ಮಾಡೋದಿಲ್ಲ ಅಂಥವ್ರು ಈ ಒಂದು 2026 ಜನವರಿ ತಿಂಗಳಲ್ಲಿ ಸ್ವಲ್ಪ ಓದಲಿಕ್ಕೆ ಮನಸ್ಸು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿರಿ. ಅಂದರೆ ಓದ್ಲಿಕ್ಕೆ ಸ್ವಲ್ಪ ಅವರಿಗೆ ಮನಸ್ಸು ಬರ್ತಕ್ಕಂಥದ್ದು. ಇನ್ನು ರಾಜಕೀಯ ಕ್ಷೇತ್ರಗಳಲ್ಲಾಗಿರ್ಬೋದು, ವ್ಯಾವಹಾರಿಕ ಕ್ಷೇತ್ರಗಳಲ್ಲೂ ಉತ್ತಮವಾಗಿರ್ತಕ್ಕಂಥ ಫಲ ಪ್ರಾಪ್ತವಾಗುತ್ತೆ. ಅವರೆಲ್ಲರಿಗೂ ಕೂಡ ಏನು ಕೇಳಿದ್ರೆ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಗೌರವ ಅಂತಕ್ಕಂಥದ್ದು ಪ್ರಾಪ್ತವಾಗ್ತಕ್ಕಂಥದ್ದು. ಇನ್ನು ಬೇರೆ ಬೇರೆ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ, ಜೊತೆಗೆ ಏನು ಕೇಳಿದ್ರೆ ಬೇರೆ ಬೇರೆ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥವ್ರಿಗೆ, ಮತ್ತೇನು ಕೇಳಿದ್ರೆ ವಾಣಿಜ್ಯ ಕ್ಷೇತ್ರ ಆಗಿರ್ಬೋದು ಅಥವಾ ಸಿನಿಮಾ ರಂಗದವರಾಗಿರ್ಬೋದು, ಬೇರೆ ಈ ರೀತಿಯಾಗಿ ಛಾಯಾಗ್ರಹಣ ಅಂತ ಏನು ಕರಿತೀವಿ ಸಂಬಂಧಪಟ್ಟಾಗೆ ಸಾಹಿತ್ಯ, ಕಲೆ, ಸಾಹಿತ್ಯ ರಚನೆ ಮಾಡ್ತಕ್ಕಂಥದ್ದು, ಈ ಎಲ್ಲ ಒಂದು ಜನರಿಗೆ ಏನು ಕೇಳಿದ್ರೆ ಅಷ್ಟಾಗಿ ಶುಭ ಫಲಗಳು ಈ ಒಂದು ತಿಂಗಳಲ್ಲಿ ಕಂಡು ಬರೋದಿಲ್ಲ. ಜನವರಿ ತಿಂಗಳಲ್ಲಿ ಸ್ವಲ್ಪ ಏನು ಕೇಳಿದ್ರೆ ಕಡಿಮೆ ಫಲಗಳು, 75ರಲ್ಲಿ 25 ಭಾಗ ಅಂತ ಹೇಳ್ತಾರೆ. ಅಂದರೆ 100ರಲ್ಲಿ 25 ಭಾಗ, 25 ಭಾಗದಷ್ಟು ಮಾತ್ರ ಏನು ಕೇಳಿದ್ರೆ ಕೆಲವಷ್ಟು ಶುಭ ಫಲಗಳು ಕಂಡು ಬರ್ತಕ್ಕಂಥದ್ದು. ಇನ್ನು ಎಲ್ಲ 75 ಭಾಗ ಏನಾಗುತ್ತೆ ಸ್ವಲ್ಪ ಕಷ್ಟ ಆಗ್ತಕ್ಕಂಥದ್ದು ಜೀವನ ಮಾಡಲಿಕ್ಕೆ. ಜೊತೆಗೆ ಮೇಷರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ಸ್ವಲ್ಪ ಒಂದು ಒಳ್ಳೆಯ ಸಮಾಚಾರ ಅಂತಕ್ಕಂಥದ್ದು ಕಂಡು ಬರುತ್ತೆ. ಒಳ್ಳೆ ಶುಭ ವಾರ್ತೆ ಅಂತ ಹೇಳ್ತೀವಿ. ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯೆ ಸಹಿತ ಒಂದು ಶುಭ ವಾರ್ತೆ ಅಂತಕ್ಕಂಥದ್ದು ತಮಗೆ ಕಂಡು ಬರ್ತಕ್ಕಂಥದ್ದು. ಬೇರೆ ಯಾವುದೋ ಒಂದು ಕೆಲಸದ ವಿಚಾರವಾಗೋ ಅಥವಾ ನೀವೊಂದು ಹಣಕಾಸು ಅಥವಾ ಏನು ಕೇಳಿದ್ರೆ ಮಾಡ್ತಕ್ಕಂಥ ಒಂದು ವ್ಯವಹಾರದಲ್ಲೋ ಒಂದು ಶುಭ ವಾರ್ತೆ ಅಂತಕ್ಕಂಥದ್ದು, ಶುಭ ಸುದ್ದಿ ಅಂತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು. ಜೊತೆಗೆ ಏನು ಕೇಳಿದ್ರೆ ಅಗತ್ಯವಿರತಕ್ಕಂಥ ಕೆಲಸ ಕಾರ್ಯಗಳು ಏನಿರುತ್ತೆ ಅಂದರೆ ಅಗತ್ಯವಾಗಿ ಒಂದಿಷ್ಟು ಕೆಲಸ ಕಾರ್ಯಗಳನ್ನು ಮಾಡಲೇಬೇಕು ಅಂತ ಏನು ನಿಶ್ಚಯ ಮಾಡ್ಕೊಂಡಿರ್ತೀರಿ, ಅವು ಸ್ವಲ್ಪ ವಿಳಂಬ ಆಗ್ತಾ ಹೋಗುತ್ತೆ ಈ ತಿಂಗಳಲ್ಲಿ. ಹಾಗಾಗಿ ಏನು ತಲೆ ಕೆಡಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾರಿಗೆ ಈ ರೀತಿಯಾಗೆಲ್ಲ ಆಗ್ತಿದೆ ಅವರು ಸಾಧ್ಯವಾದಷ್ಟು ಏನು ಕೇಳಿದ್ರೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಅಥವಾ ನರಸಿಂಹಸ್ವಾಮಿಯನ್ನು, ಸುಬ್ರಹ್ಮಣ್ಯ ಸ್ವಾಮಿ ಇಲ್ಲವಾದರೆ ನರಸಿಂಹಸ್ವಾಮಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಜೊತೆಗೆ ಏನು ಮಾಡಿ ಕೇಳಿದ್ರೆ ಪ್ರತಿನಿತ್ಯವೂ ಸಹಿತ ನೀವು ಓಂ ನಮೋ ಭಗವತೆ ವಾಸುದೇವಾಯ ಅಂತಕ್ಕಂಥ ಮಂತ್ರವನ್ನು ಪ್ರತಿನಿತ್ಯವೂ ಕೂಡ 108 ಬಾರಿ ಪಠಣೆ ಮಾಡೋದ್ರಿಂದ ಖಂಡಿತವಾಗ್ಲೂ ಕೂಡ ಏನಾಗುತ್ತೆ ಕೇಳಿದ್ರೆ ನಿಮಗೆ ಸ್ವಲ್ಪ ಮನಃಶಾಂತಿ ಅಂತಕ್ಕಂಥದ್ದು ಪ್ರಾಪ್ತವಾಗ್ತಕ್ಕಂಥದ್ದು. ಇನ್ನು ಫೆಬ್ರವರಿ ತಿಂಗಳಲ್ಲಿ ತಮಗೆ ಯಾವ ರೀತಿಯಾದಂತಹ ಫಲಗಳು ಪ್ರಾಪ್ತವಾಗುತ್ತೆ ಅನ್ನೋದನ್ನ ನೋಡೋದಾದರೆ, ಇನ್ನು ಈ ಜನವರಿಯ ನಂತರದಲ್ಲಿ ಫೆಬ್ರವರಿ ತಿಂಗಳಲ್ಲಿ ಮೇಷರಾಶಿಯವರಿಗೆ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ಫಲಗಳನ್ನು ಹೊಂದಕ್ಕೆ ಸಾಧ್ಯವಾಗುತ್ತೆ. ಜನವರಿಗಿಂತ ಫೆಬ್ರವರಿ ತಿಂಗಳು ತಮಗೆ ಉತ್ತಮವಾಗಿರ್ತಕ್ಕಂಥದ್ದು. ಏನು ವರ್ಷದ ಪ್ರಥಮ ತಿಂಗಳಲ್ಲಿ ನೀವು ಪಟ್ಟಿರ್ತಕ್ಕಂಥ ಸ್ವಲ್ಪ ಕಷ್ಟಗಳೇನಿರುತ್ತೆ ಅದು ಎರಡನೇ ತಿಂಗಳಲ್ಲಿ ಅದೇ ರೀತಿ ಇರೋದಿಲ್ಲ. ತಾವು ಅನ್ಕೊಂಡಿರ್ತಕ್ಕಂಥ ಕಾರ್ಯಗಳನ್ನು ಮಾಡಲಿಕ್ಕೆ ತಮಗೆ ಅನುಕೂಲವಾಗ್ತಕ್ಕಂಥದ್ದು ಈ ತಿಂಗಳಲ್ಲಿ. ಜೊತೆಗೆ ಕೀರ್ತಿ ಉಂಟಾಗ್ತಕ್ಕಂಥದ್ದು, ಲಾಭವೂ ಕೂಡ ಸಿಗ್ತಕ್ಕಂಥದ್ದು. ಯಾರು ಆಸ್ತಿ ವಿಚಾರವಾಗಿ ಓಡಾಡ್ತಾ ಇದ್ದೀರಿ ಮೇಷರಾಶಿಯವರು, ಅವರಿಗೆ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಖಂಡಿತವಾಗ್ಲೂ ಕೂಡ ಲಾಭ ಆಗ್ತಕ್ಕಂಥ ಸಾಧ್ಯ ಇದೆ. ಜೊತೆಗೆ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಗೌರವ ಕೂಡ ಸಿಗ್ತಕ್ಕಂಥದ್ದು. ಆಮೇಲೆ ಏನು ಕೇಳಿದ್ರೆ ತಾವು ಮಾಡ್ತಕ್ಕಂಥ ಉದ್ಯೋಗದಲ್ಲೂ ಕೂಡ ಒಳ್ಳೆ ಬಡ್ತಿ ಸಿಗ್ತಕ್ಕಂಥದ್ದು. ಮತ್ತು ಯಾರು ಉದ್ಯೋಗವನ್ನು ಕಳೆದುಕೊಂಡಿದ್ದೀರಿ ಅವರಿಗೆ ಒಳ್ಳೆಯ ಉದ್ಯೋಗಗಳು ಹುಡ್ಕೊಂಡು ಬರ್ತಕ್ಕಂಥದ್ದು, ಒಳ್ಳೆ ಉದ್ಯೋಗ ಅವಕಾಶಗಳು ಕೂಡ ಇರ್ತಕ್ಕಂಥದ್ದು. ಒಳ್ಳೆಯ ಏನು ಹೇಳ್ತೀರಿ, ಜಮೀನು ಮನೆ ವಿಚಾರ ಅಂತ ಬರುತ್ತೆ ಅಥವಾ ಸೈಟ್ ವಿಚಾರ ಅಂತ ಬರುತ್ತೆ. ಇದು ಯಾವುದು ಆಗ್ತಾ ಇಲ್ಲ ಅಂತಕ್ಕಂಥವ್ರಿಗೆ ಖಂಡಿತವಾಗ್ಲೂ ಕೂಡ ಆ ಕೆಲಸಗಳು ಶೀಘ್ರವಾಗಿ ನೆರವೇರುತ್ತೆ. ಕೆಲವೊಂದಿಷ್ಟು ಲಾಭದ ಹೂಡಿಕೆಗಳು ಅಂತಿರುತ್ತೆ, ಆ ಹೂಡಿಕೆಗಳನ್ನು ಯಾರು ಮಾಡ್ತೀರಿ ಅವರು ಖಂಡಿತವಾಗ್ಲೂ ಕೂಡ ಲಾಭ ಆಗ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ರಾಜಕಾರಣಿಗಳಾಗಿರ್ಬೋದು ಅಥವಾ ಸರ್ಕಾರಿ ಹುದ್ದೆಗಳನ್ನು ಮಾಡ್ತಕ್ಕಂಥವ್ರಿಗೆ ದ್ವಿಗುಣ ಲಾಭ, ಅವ್ರಿಗೆ ಏನು ಕೇಳಿದ್ರೆ ಒಳ್ಳೆಯ ರೀತಿಯಾದಂತಹ ಲಾಭಗಳು ಪ್ರಾಪ್ತವಾಗ್ತಕ್ಕಂಥದ್ದು. ಹಣಕಾಸಿನ ದೃಷ್ಟಿಯಿಂದ ಪ್ರಬಲರಾಗ್ತಾರೆ. ಜೊತೆಗೆ ಏನು ಕೇಳಿದ್ರೆ ಅಭಿವೃದ್ಧಿ ಅಂತಕ್ಕಂಥದ್ದು ಮೇಷರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಸ್ವಲ್ಪ ಹೆಚ್ಚಿಗೆನೇ ಆಗುತ್ತೆ. ಎಲ್ಲ ವಿಚಾರದಲ್ಲೂ ಕೂಡ ಅಭಿವೃದ್ಧಿ, ಉತ್ತಮವಾಗಿರ್ತಕ್ಕಂಥ ಧನಲಾಭ, ಕೀರ್ತಿ, ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಮತ್ತು ಮಾಡ್ತಕ್ಕಂಥ ಉದ್ಯೋಗದಲ್ಲೂ ಕೂಡ ಒಳ್ಳೆ ನೆಮ್ಮದಿ ಅಂತಕ್ಕಂಥದ್ದು ಪ್ರಾಪ್ತವಾಗುತ್ತೆ. ಮತ್ತು ಸಹಪಾಠಿಗಳು ಏನಿರುತ್ತೆ, ಜೊತೆಗೆ ಇರತಕ್ಕಂಥ ಸಹಪಾಠಿಗಳಿರ್ತಾರೆ ಅವರು ಕೂಡ ನಿಮಗೆ ಸಾಥ್ ಕೊಡ್ತಕ್ಕಂಥ, ವಿಶೇಷವಾಗಿ ಸ್ನೇಹಿತ ವರ್ಗ ಏನಿರುತ್ತೆ ಅದು ಕೂಡ ತಮಗೇನಾಗುತ್ತೆ ಕೇಳಿದ್ರೆ ಅನುಕೂಲವನ್ನು ಮಾಡ್ತಕ್ಕಂಥದ್ದು, ಸ್ನೇಹಿತರಿಂದ ಬೆಂಬಲ ಸಿಗ್ತಕ್ಕಂಥದ್ದು, ಮಾಡ್ತಕ್ಕಂಥ ಕೆಲಸದಲ್ಲಿ ಅಥವಾ ಒಂದು ಹಣಕಾಸಿನ ಸಹಾಯ ಆಗಿರ್ಬೋದು, ಇವೆಲ್ಲವೂ ಕೂಡ ಪ್ರಾಪ್ತವಾಗ್ತಕ್ಕಂಥ ಸಾಧ್ಯ. ಆದರೆ ಕಾನೂನು ವಿಚಾರ ಬಂದಾಗ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಬೇಕು ತಾವು. ಈ ಕಾನೂನಿಗೆ ಸಂಬಂಧಪಟ್ಟಂಥ ಕೆಲಸಗಳು ಏನಿರುತ್ತೆ, ವ್ಯಾಜ್ಯಗಳು ಅಂತ ಕರಿತೀವಿ, ಕೋರ್ಟು ವ್ಯವಹಾರ ಅಂತ ಅಲ್ವಾ, ಆ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಜಾಗರೂಕರಾಗಿ ಇರಬೇಕಾಗತ್ತೆ. ಮತ್ತಿನ್ನು ವ್ಯವಹಾರ ದೃಷ್ಟಿಯಿಂದ
ಹೂಡಿಕೆ ದೃಷ್ಟಿಯಿಂದ, ಒಂದು ಕೆಲಸದ ದೃಷ್ಟಿಯಿಂದ ಖಂಡಿತವಾಗಲೂ ಕೂಡ ತಮಗೆ ಒಳ್ಳೆಯ ಲಾಭ ಪ್ರಾಪ್ತವಾಗ್ತಕ್ಕಂಥದ್ದು, ಒಳ್ಳೆಯ ಹೆಸರು ಕೂಡ ಬರ್ತಕ್ಕಂಥದ್ದು. ಇನ್ನು ಸಾಂಸಾರಿಕ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದರೆ ಮೇಷರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳು ತುಂಬ ಅನುಕೂಲವಾಗ್ತಕ್ಕಂಥದ್ದು. ಸಂಸಾರದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಸಮಸ್ಯೆಗಳು ಕೂಡ ದೂರ ಆಗ್ತಕ್ಕಂಥದ್ದು, ಗಂಡ ಹೆಂಡತಿ ಮಧ್ಯೆ ಪ್ರೀತಿ ಅಂತಕ್ಕಂಥದ್ದು, ಪರಸ್ಪರ ಏನು ಕೇಳಿದ್ರೆ ಹೊಂದಾಣಿಕೆ, ಪರಸ್ಪರ ಪ್ರೀತಿ, ಪರಸ್ಪರ ಗೌರವ ಅಂತಕ್ಕಂಥದ್ದು ಖಂಡಿತವಾಗಲೂ ಪ್ರಾಪ್ತವಾಗುತ್ತೆ. ಇನ್ನು ಯಾರಿಗೆ ಈ ಒಂದು ರಾಶಿಯವರಿಗೆ ಸಂತಾನದ ಒಂದು ಸಮಸ್ಯೆ ಇರುತ್ತೋ ಅವ್ರಿಗೆ ಈ ವರ್ಷದಂದು ಫೆಬ್ರವರಿ ತಿಂಗಳಲ್ಲಿ ಸ್ವಲ್ಪ ಸಂತಾನಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ನಿವಾರಣೆ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. ಜೊತೆಗೆ ಏನು ಕೇಳಿದ್ರೆ ಈ ಒಂದು ವ್ಯಕ್ತಿಗಳು ಈ ತಿಂಗಳಲ್ಲಿ ಸಾಧ್ಯವಾದರೆ ಸಂಬಂಧಿಕರ ಕೂಡ ಸ್ವಲ್ಪ ಜಗಳವನ್ನು ಕಾಯ್ದೆ ಇರತಂಗೆ ನೋಡ್ಕೊಳ್ಳಿ. ಯಾಕಂದರೆ ಎಷ್ಟು ನಿಮ್ಮಲ್ಲಿ ಏನು ಕೇಳಿದ್ರೆ ತಾಳ್ಮೆಯನ್ನು ಕಳೆದುಕೊಂಡು ಶತ್ರುತ್ವವನ್ನು ಬೆಳೆಸ್ಕೊಳ್ತೀರೋ ಅಷ್ಟು ಕಷ್ಟ ಆಗ್ತಕ್ಕಂಥದ್ದು. ಸಂಬಂಧಿಕರ ಮಧ್ಯೆ, ನೆರೆಹೊರೆಯವರ ಮಧ್ಯೆ ಜಗಳ ಆಗತಕ್ಕಂಥ ಸಾಧ್ಯತೆ ಇರುತ್ತೆ. ಶತ್ರುಗಳ ಬಾಧೆ ಕೂಡ ಹೆಚ್ಚಿಗೆ ಆಗ್ತಾ ಸಾಧ್ಯತೆ ಇರುತ್ತೆ. ಎಲ್ಲ ಸುಖವನ್ನು ಅನುಭವಿಸ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ವೈರತ್ವವನ್ನು, ದ್ವೇಷವನ್ನು ನಾವು ಕಟ್ಟಿಕೊಳ್ತಾ ಹೋದಾಗ ಏನಾಗುತ್ತೆ ಕೇಳಿದ್ರೆ ಇರತಕ್ಕಂತಹ ನೆಮ್ಮದಿ ಹಾಳಾಗುತ್ತೆ. ಹಾಗೆ ಸಾಧ್ಯವಾದಷ್ಟು ಈ ಒಂದು ಗಲಾಟೆ, ಜಗಳ, ವೈರತ್ವ ಇವೆಲ್ಲವನ್ನು ಸ್ವಲ್ಪ ಕಡಿಮೆ ಇಟ್ಟುಕೊಳ್ಳಿ, ಖಂಡಿತವಾಗಲೂ ನಿಮಗೆ ಅನುಕೂಲವಾಗುತ್ತೆ. ಈ ಒಂದು ಅನುಕೂಲತೆಗಾಗಿ ಏನು ಮಾಡ್ಬೇಕು ಸ್ವಾಮಿ? ಈ ಒಂದು ಶತ್ರುತ್ವ ಈ ಥರ ಉಂಟು, ಸಂಬಂಧಿಕರ ಮಧ್ಯೆ ಜಗಳ, ತಾಪತ್ರಯ, ಹೊಟ್ಟೆ ಕಿಚ್ಚೆಲ್ಲ ಏನಿರುತ್ತೆ, ಸಂಬಂಧಪಟ್ಟ ಹಾಗೆ ಹೆಚ್ಚಾಗಿ ದುರ್ಗಾದೇವಿಯನ್ನು ಆರಾಧನೆ ಮಾಡಿ. ಗೊತ್ತಾಯ್ತಾ? ಹೆಚ್ಚು ದುರ್ಗಾದೇವಿಯನ್ನು ಆರಾಧನೆ ಮಾಡಿ, ದುರ್ಗಾದೇವಿಯನ್ನು ಸ್ಮರಣೆ ಮಾಡ್ಕೊಳ್ಳಿ. ಮತ್ತೆ ಸಂಪಾದನೆ ಮಾಡಿಕೊಂಡಿರ್ತಕ್ಕಂಥ ಅಷ್ಟು ಹೆಸರು, ಲಾಭ, ಒಂದು ಹೆಸರಿಂದ ಬಂದಿರತಕ್ಕಂಥ ಲಾಭ, ಹಣಕಾಸಿಂದ ಬಂದಿರತಕ್ಕಂಥ ಲಾಭ, ಒಳ್ಳೆಯ ಒಂದು ಉದ್ಯೋಗದಲ್ಲಿ ಬಡ್ತಿ ಸಿಕ್ಕಿರ್ತಕ್ಕಂಥದ್ದು, ಉದ್ಯೋಗ ಅವಕಾಶಗಳು ಹುಡ್ಕೊಂಡು ಬಂದಿರತಕ್ಕಂಥದ್ದು, ಇವೆಲ್ಲವನ್ನು ಉಳಿಸ್ಕೊಳ್ಬೇಕು. ಆ ಸಮಾಜದಲ್ಲಿ ಒಳ್ಳೆಯ ಗೌರವ ಸ್ಥಾನವನ್ನು ಹಾಗೆ ಉಳ್ಕೊಳ್ಬೇಕು ಅಂದರೆ ಈ ಅಪನಿಂದನೆಗಳಿಂದ, ವೈರತ್ವ, ಶತ್ರುತ್ವ ಅಂತ ಏನಿದೆ ಇವೆಲ್ಲಗಳಿಂದ ಮುಕ್ತಿ ಪಡಬೇಕು ಅಂತಂದ್ರೆ ದುರ್ಗಾದಿ ಜೊತೆಗೆ ಹೆಚ್ಚು ಗುರುಗಳನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಗುರು ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬನ್ನಿ. 100% ನಿಮಗೆ ಒಳ್ಳೆಯದಾಗುತ್ತೆ. ಇನ್ನು ರಾಜಕೀಯ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೆ, ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಈ ತಿಂಗಳು ತುಂಬ ಉತ್ತಮವಾಗಿರ್ತಕ್ಕಂಥದ್ದು. ಅವ್ರಿಗೂ ಕೂಡ ಒಳ್ಳೆಯ ಲಾಭ, ಹೆಸರು ಎಲ್ಲವೂ ಕೂಡ ಪ್ರಾಪ್ತವಾಗ್ತಕ್ಕಂಥದ್ದು. ಇನ್ನು ಬೇರೆ ಏನು ಕೇಳಿದ್ರೆ ಸ್ವಲ್ಪ ಈ ರೇಷ್ಮೆ, ವಸ್ತ್ರ ವ್ಯಾಪಾರ ಮಾಡ್ತಕ್ಕಂಥವ್ರು, ಬೇರೆ ಅಂಗಡಿ ಮುಗ್ಗಟ್ಟುಗಳನ್ನು ಕೆಲಸಗಳಲ್ಲಿ ತೊಡಗಿರ್ತಕ್ಕಂಥವ್ರು, ಅಂಗಡಿ ಮುಗ್ಗಟ್ಟುಗಳಂತ ಇರುತ್ತಲ್ಲ, ಏನು ಕೇಳಿದ್ರೆ ಕಿರಾಣಿ ಸಾಮಾನುಗಳು ಅಂತ ಹೇಳ್ತೀರಿ. ಪ್ರತಿನಿತ್ಯ ನಾವು ಬಳಸಿದಂಥ ಆಹಾರ ಪದಾರ್ಥಗಳಾಗಿರ್ಬೋದು, ಈ ಒಂದು ವ್ಯಾಪಾರನ ಮಾಡ್ತಕ್ಕಂಥವ್ರು, ಸಟ್ಟ ವ್ಯಾಪಾರಿಗಳಂತ ಹೇಳ್ತೀರಿ ಅವರಾಗಿರ್ಬೋದು, ರೇಷ್ಮೆ, ವಸ್ತ್ರ ವ್ಯಾಪಾರಗಳನ್ನು ಮಾಡ್ತಕ್ಕಂಥವ್ರು ಆಗಿರ್ಬೋದು ಅಲ್ವಾ. ಇನ್ನು ಕಬ್ಬಿಣ, ಸೀಸ ಈ ರೀತಿಯಂಥ ಏನು ಕೇಳಿದ್ರೆ ಲೋಹಗಳನ್ನು ಮಾರಾಟ ಮಾಡ್ತಕ್ಕಂಥವ್ರು, ಬಂಗಾರ, ಬೆಳ್ಳಿ, ಇವರು ಸ್ವಲ್ಪ ಏನು ಕೇಳಿದ್ರೆ ಈ ಒಂದು ವಿಚಾರದಲ್ಲಿ ಇವರಿಗೆ ಸ್ವಲ್ಪ ನಷ್ಟವಾಗತಕ್ಕಂಥ ಸಾಧ್ಯತೆ ಇರುತ್ತೆ. ಈ ಒಂದು ವಿಚಾರದಲ್ಲಿ ಅಂದರೆ ಅಷ್ಟೊಂದು ಅವರಿಗೆ ಈ ತಿಂಗಳು ಲಾಭದಾಯಕ ಇರೋದಿಲ್ಲ. ಆದರೆ ಈ ಬಂದಿರತಕ್ಕಂಥ ಒಂದು ಅವಕಾಶವನ್ನು ಯಾರು ಸರಿಯಾದ ಬಳಸ್ಕೊಳ್ತಾರೋ ಅವರಿಗೆ ಖಂಡಿತ ಕೂಡ ಲಾಭ ಆಗ್ತಕ್ಕಂಥದ್ದು. ಜೊತೆಗೆ ಏನು ಕೇಳಿದ್ರೆ ಮಕ್ಕಳಿಗೆ ಓದಲಿಕ್ಕೆ ಅನುಕೂಲವಾಗಬೇಕು ಅಂತಕ್ಕಂಥವ್ರು, ಅವರು ಕೂಡ ತುಂಬ ಅನುಕೂಲವಾಗಿರ್ತಕ್ಕಂಥ ತಿಂಗಳಾಗಿರ್ತಕ್ಕಂಥದ್ದು. ಅಂದರೆ ಹೈಯರ್ ಎಜುಕೇಷನ್ನ ಮಾಡ್ತಕ್ಕಂಥವ್ರಿಗೆ ಅಥವಾ ಯಾರು ಕೂಡ ಏನು ಕೇಳಿದ್ರೆ ಹೀಗೆ ಬೇರೆ ಒಂದು ಏನು ಹೇಳ್ತಾರೆ ಸಬ್ಜೆಕ್ಟನ್ನು ತೆಗೆದುಕೊಂಡು ಚೆನ್ನಾಗಿ ಓದಬೇಕು ಅಂತಕ್ಕಂಥವ್ರಿಗೆ ತುಂಬ ಒಳ್ಳೆಯ ಒಂದು ಮಾಸ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಮೇಷರಾಶಿಯವರಿಗೆ ಯಾರೆಲ್ಲ ಏನಿದ್ದೀರಿ ಕಲ್ಯಾಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರೆಲ್ಲ ಹುಡುಕಾಡ್ತಾ ಇದ್ದೀರಿ, ಅಂದರೆ ವಿವಾಹ ವಿಳಂಬ ಆಗ್ತಾ ಇದೆ, ನಮ್ಮದು ಇಷ್ಟು ವರ್ಷಗಳಾದರೂ ಕೂಡ ವಿವಾಹ ಆಗಿಲ್ಲ, ಕಲ್ಯಾಣ ಆಗ್ತಾ ಇಲ್ಲ ಅನ್ನೋರಿಗೆ 2026 ಫೆಬ್ರವರಿ ತಿಂಗಳು ಮೇಷರಾಶಿಯವರಿಗೆ ಏನು ಕೇಳಿದ್ರೆ 99% ಅಷ್ಟು ಏನು ಕೇಳಿದ್ರೆ ಕಲ್ಯಾಣವಾಗ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಗುರುವಿನ ಅನುಗ್ರಹ ಮುಖೇನವಾಗಿ ಕಲ್ಯಾಣವಾಗ್ತಕ್ಕಂಥ ಸಾಧ್ಯತೆ ಹೆಚ್ಚಿಗೆ ಇರತಕ್ಕಂಥದ್ದು. ಜೊತೆಗೆ ಏನು ಕೇಳಿದ್ರೆ ಕೆಲವೊಂದಿಷ್ಟು ಹೂಡಿಕೆಗಳನ್ನು ಮಾಡ್ತಾ ಇರ್ತೀರಿ, ಸಟ್ಟ ವ್ಯಾಪಾರಗಳಲ್ಲಿ ಸಟ್ಟ ಹೂಡಿಕೆಗಳು ಅಂತ ಹೇಳ್ತಾರೆ. ಆ ಹೂಡಿಕೆಗಳನ್ನು ಮಾಡ್ತಕ್ಕಂಥವ್ರಿಗೆ ಏನು ಕೇಳಿದ್ರೆ ಸ್ವಲ್ಪ ಲಾಭ ಆಗ್ತಕ್ಕಂಥದ್ದು, ಹಣಕಾಸಿನ ಒಂದು ಲಾಭ ಆಗ್ತಕ್ಕ ಸಾಧ್ಯತೆ ಇರುತ್ತೆ. ಮೇಷರಾಶಿಯವರು ಜನವರಿ ಹಾಗೂ ಫೆಬ್ರವರಿ 2 ತಿಂಗಳು ಸಹಿತ ನಾನು ಆಗಲೇ ಹೇಳಿದಾಗೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು, ನರಸಿಂಹಸ್ವಾಮಿ ಸ್ವಾಮಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು. ಜೊತೆಗೆ ಏನು ಕೇಳಿದ್ರೆ ದುರ್ಗಾದೇವಿಯನ್ನು ಹಾಗೆ ಗುರುಗಳನ್ನು ಹೆಚ್ಚೆಚ್ಚಾಗಿ ಆರಾಧನೆ ಮಾಡೋದ್ರಿಂದ ಖಂಡಿತವಾಗಲೂ ಕೂಡ ನಮಗೆ ಏನಾಗುತ್ತೆ ಈ ತಿಂಗಳು ಶುಭ ಫಲಗಳು ಪ್ರಾಪ್ತವಾಗುತ್ತೆ ಅಂತಕ್ಕಂಥದ್ದು. ತಾವೆಲ್ಲರೂ ಕೂಡ ಮೇಷರಾಶಿಯವರೆಂದಿರಿ ಶ್ರದ್ಧೆಯಿಂದ, ನಂಬಿಕೆಯಿಂದ ನೀವು ಮಾಡ್ತಕ್ಕಂಥ ಕೆಲಸ ಮತ್ತು ನೀವು ಆರಾಧನೆ ಮಾಡ್ತಕ್ಕಂಥ ದೇವತೆಗಳ ಮೇಲೆ, ನೀವು ಆರಾಧನೆ ಮಾಡ್ತಕ್ಕಂಥ ಗುರುಗಳ ಮೇಲೆ ನಂಬಿಕೆಯಿಂದ, ಶ್ರದ್ಧೆಯಿಂದ ಏನು ಮಾಡಿ ಕೇಳಿದ್ರೆ ನಾ ಹೇಳಿರ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತವಾಗಲೂ ಕೂಡ ನಿಮಗೆ ಈ ತಿಂಗಳು ಶುಭಫಲಗಳು ಪ್ರಾಪ್ತವಾಗುತ್ತೆ ಅಂತ ಹೇಳ್ತಾ ಮುಂದಿನ ಒಂದು ಸಂಚಿಕೆಯಲ್ಲಿ ಮತ್ತೊಂದು ರಾಶಿ ಕುರಿತಾಗಿ ಆ ಮಾಸ ಭವಿಷ್ಯವನ್ನು ಹೇಳ್ತೀನಿ ಅಂತ ಹೇಳ್ತಾ
ಈ ಸಂಚಿಕೆಯನ್ನು ಇಲ್ಲಿಗೆ ನಾನು ಸಂಪೂರ್ಣ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನ ಭವಂತು, ಲೋಕ ಸಮಸ್ತ ಸುಖಿನ ಭವಂತು, ಸಮಸ್ತ ಸನ್ಮಂಗಳಾದಿ ಭವಂತು.